ಬೈಕ್ಗೆ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ದುರ್ಮರಣವಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿಪುರ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಬೈಕಿನಲ್ಲಿ ತೆರಳುತ್ತಿದ್ದ ಯುವಕ ಹಾಗೂ ಯುವತಿಗೆ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಕಂಟೈನರ್ ಮುಂಭಾಗದಲ್ಲಿ ಸಿಲುಕಿಕೊಂಡು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರು ಉತ್ತರ ಪ್ರದೇಶ ಮೂಲದ ಯುವಕ ಅಮನ್ ದೇವ್ ಮಿಶ್ರಾ ಎಂದು ತಿಳಿದು ಬಂದಿದ್ದು, ಯುವತಿಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಇನ್ನು ಈಶಾ ಆದಿಯೋಗಿ ದರ್ಶನ ಪಡೆದು ವಾಪಸ್ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದ್ದು, ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತರ ಗುರುತು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಒಂದು ಕಾರ್ಯಕ್ರಮದ ನಿಮಿತ್ತ ಈ ರಸ್ತೆಯಲ್ಲಿ ತೆರಳ್ತಾ ಇದ್ರೆ ಸಡನ್ನಾಗಿ ಜನ ಸೇರ್ಕೊಂಡಿದ್ರು. ಏನಪ್ಪ ಈ ರೀತಿ ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರ್ ಗಾಡಿ ಸೈಡ್ಗೆ ಹಾಕಿ ನೋಡಿದ್ರೆ 2 ಸಾವಾಗಿದೆ. ಯಾವುದೋ ದೂರದ ಮೂಲದ ಕಡೆಯಿಂದ ಈಶಾ ಸಂಸ್ಥೆಗೆ ಬಂದಿರತಕ್ಕಂಥವ್ರು ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಗೊತ್ತಾಗ್ತದೆ. 2 ಸಾವಾಗಿರ್ತದೆ. ಒಂದು ಟ್ರಕ್ಗೆ ಒಂದು 2 ವೀಲರ್ ಬೈಕು ಸಿಲುಕೊಂಡು ಸಾವಾಗಿರ್ತದೆ. ಈ ಸಾವನ್ನು ನೋಡೋ ಅಷ್ಟೊತ್ತಿಗೆ ನಮಗೊಂಥರ ಏನೋ ಹೇಳ್ತಾರಲ್ಲ, ಈ ಭಯಭೀತರಾಗಿ ಗಾಬರಿಗೊಳಗಾಗ್ತಾರಲ್ಲ, ಆ ರೀತಿಗೆ ಒಳಗಾಗಿ ತಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಇಲಾಖೆಗೂ ಮತ್ತು ಆಂಬುಲೆನ್ಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಆ ಸ್ಥಳದಿಂದನೇ ನಾನು ಕಾಲ್ ಮಾಡಿ ವಿಷಯವನ್ನು ತಿಳಿಸ್ತೀನಿ. ಈ ರೀತಿ 100 ಸಂಖ್ಯೆಯಲ್ಲಿ ಇದೇ ಸ್ಥಳದಲ್ಲಿ ಸಾವು ನೋವುಗಳು ಜಾಸ್ತಿ ಆಗಿದೆ. ಈ ಹಿಂದೆ ಕೂಡ ನಾವು ಈಶಾ ಸಂಸ್ಥೆಯವ್ರ ಮೇಲೆ ನಾವು ಒಂದು ವರದಿಯನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ವಿ. ಸರ್, ಈ ರೀತಿ ಅನೇಕ ಸಾವುಗಳಾಗ್ತಾ ಇದೆ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿರ್ತಕ್ಕಂಥ ಹಳ್ಳಿಯ ಜನರಿಗೆ, ರೈತರಿಗೆ, ವೃದ್ಧಾಪ್ಯ ವರ್ಗದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಮಾಡಲೇಬೇಕು ಅಂತ ಈಶಾ ಸಂಸ್ಥೆಯವ್ರಿಗೆ ನೇರವಾಗಿ ಕೇಳಿದ್ವಿ. ಈ ನಾಚಿಕೆಗೆಟ್ಟ ಸರ್ಕಾರಗಳು, ಈ ನಾಚಿಕೆಗೆಟ್ಟ ರಾಜಕಾರಣಿಗಳು ಅವ್ರ ಮನೆಗಳನ್ನ ಅವ್ರ ಹೊಟ್ಟೆಗಳು ತುಂಬಿಸ್ಕೊಳೋದಕ್ಕೋಸ್ಕರ ಇಂಥ ಸಂಸ್ಥೆಗಳನ್ನು ತಂದು ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾಕಿದ್ದಾರೆ. ಇವತ್ತು 100 ಸಂಖ್ಯೆಯಲ್ಲಿ ನೋಡಿ ಸರ್, ಈ ಫೋನ್ಗಳಲ್ಲಿದೆ, ಈ ಮಕ್ಕಳು, ಈ ವೃದ್ಧರು, ಈ ಚಿಕ್ಕ ಮಕ್ಕಳು, ಇವಕ್ಕೆಲ್ಲ ಯಾವನ್ ಹೊಣೆ ಹಾಕ್ತಾರೆ? ಅವ್ರ ಪ್ರಾಣಕ್ಕೆ ಹೊಣೆ ಯಾರಾಗ್ತಾರೆ? ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಅವ್ರ ಕುಟುಂಬ ಬದುಕ್ತಾ ಇರ್ತದೆ. ಇವಕ್ಕೆಲ್ಲ ಜವಾಬ್ದಾರಿ ಯಾವನಾಗ್ತಾನೆ? ಇಲ್ಲಿ ನಮ್ಮಲ್ಲಿರೋದು ಒಂದು 200-250 ಜನ ಪೊಲೀಸ್ ಇಲಾಖೆ ಇದೆ. DR ಸ್ಟೇಷನ್ನು, ರೂರಲ್ಲು, ಟ್ರಾಫಿಕ್ಕು ಎಲ್ಲ ಇಲಾಖೆ ತಗೊಂಡ್ರು, ಸಿಬ್ಬಂದಿ ವರ್ಗದವ್ರು ಎಲ್ಲ ಸೇರಿದ್ರು 250-300 ಜನ ಇಲ್ಲ, ಲಕ್ಷಾಂತರ ಜನ ಬರ್ತಾರೆ 2-3 ದಿನದಲ್ಲೇ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ ರೀತಿ? ರಸ್ತೆ ಪರ್ಯಾಯ ವ್ಯವಸ್ಥೆ ಈ ಕೂಡಲೇ ಈಶಾ ಸಂಸ್ಥೆಯವರು ಮಾಡಬೇಕು. ಇನ್ನು ಲಿಂಗಶೆಟ್ಟಿಪುರ ಗೇಟ್ ಬಳಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವುದಕ್ಕೆ ಆಕ್ರೋಶಗೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರು, ಜನಪ್ರತಿನಿಧಿ ನಾಯಕರು ಹಾಗೂ ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಇದಕ್ಕೆಲ್ಲ ಕಾರಣ ಈಶಾ ಫೌಂಡೇಶನ್ ವಾರ ಕೊನೆಯ ದಿನಗಳಲ್ಲಿ ದಟ್ಟಣೆಯ ವಾಹನಗಳ ಸಂಚಾರದಿಂದ ರಸ್ತೆಯಲ್ಲಿ ಸಂಚರಿಸಲು ಕಷ್ಟಕರ ಎಂದು ಈಶಾ ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಅಡ್ಡಗಟ್ಟಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ ಪದೇ ಪದೇ ಅಪಘಾತಗಳು ನಡೆಯುತ್ತಿವೆ. ಜನರ ಸುರಕ್ಷತೆಗಾಗಿ ಲಿಂಗಶೆಟ್ಟಿಪುರ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ವಾಹನಗಳ ವೇಗ ನಿಯಂತ್ರಣಕ್ಕೆ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಶಾ ಫೌಂಡೇಶನ್ ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಏನಾದ್ರು ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರಾ? ಈಶಾ ಫೌಂಡೇಶನ್ ದೇವ್ರ ಸಮಾನ, ದೇವ್ರು ನೋಡಕ್ಕಂತ ಎಲ್ಲೂ ಬರ್ತಾರೆ. ಅವ್ರಿಗೆ ಪ್ರಾಣ ತಗೋಬೇಕಂತ ಯಾರು ಬರಲ್ಲ ಸರ್. ಕೈ ಕಾಲು ಮುರಿದ್ರೆ ಪ್ರಾಣ ತಗೋಬೇಕಂತ ಯಾರು ಬರಲ್ಲ. ಹೆಸರು ವೆಂಕಟೇಶ್ ಅಂತ, ಇಲ್ಲ ನಾವು ಗ್ರಾಮ ಪಂಚಾಯತ್ ಸದಸ್ಯರು. ಇಲ್ಲಿ ಈ ಕಡೆಯಿಂದ ಬಾಗೇಪಲ್ಲಿ ಕಡೆಯಿಂದ ಕಂಟೈನರ್ ಲಾರಿ ಬಂದಿದೆ. ಈಶಾ ಕಡೆಯಿಂದ 2 ವೀಲರ್ ಬಂದಿದೆ. ಏನೋ UP ಕಡೆಯವರು ಅಂತವ್ರು. ಅವರು ಯಾರ ಕಡೆ ಅಂತ ನಮ್ಗೆ ಇಲ್ಲ, UP ಕಡೆ ಅಂತವ್ರೆ. ಅವ್ರ ಪರಿಚಯ ಎಲ್ಲ ಚಿಟ್ಟಿಯವರೇ ಬಂದು ಈ ಕಡೆಯಿಂದ ಯೂಟರ್ನ್ ಮಾಡೋಕೆ ಹೋಗಿದ್ದಾರೆ. ಏನೋ ಚಿಟ್ಟಿ ಕಡೆ, ಚಿಕ್ಕಬಳ್ಳಾಪುರ ಕಡೆ. ಆ ಕಡೆಯಿಂದ ಗಾಡಿ ಬಂದು ಟಚ್ ಆಗಿದೆ. ಟೈರ್ ಕೆಳಗಡೆ ಇಬ್ಬರು ಸಿಕ್ಕೋಗಿದ್ದಾರೆ, ಇಬ್ಬರು ದತ್ತಾಗಿದ್ದಾರೆ. ಹುಡುಗ, ಒಬ್ಬ ಲೇಡೀಸ್, ಒಬ್ಬ ಜೆಂಟ್ಸ್ ಇದ್ದಾರೆ. ಟೈರ್ ಕೆಳಗಡೆನೇ ಇದ್ದಾರೆ ಸರ್. ಒಂದು 10 ಮೀಟ್ರು 10 ಮೀಟ್ರ್ ಹೋಗಿದೆ. ಹೇಳ್ಕೊಂಡೋಗಿದೆ ಫುಲ್ ಟ್ರಾಫಿಕ್. ಅಷ್ಟೊಂದಿಲ್ಲ ಕ್ಲಿಯರ್ ಮಾಡಿದ್ವಲ್ಲ ನಾವು.
ಈ ಲೋಕಲ್ ಅವರೇ ನಮ್ಮ ಹರೀಶ್ ಅಣ್ಣ ಬಂದಿದ್ರು, ಈ ಲೋಕಲ್ ಅವರಲ್ಲಿ ನಾವೇ ಕ್ಲಿಯರ್ ಮಾಡಿದ್ವಿ. ಇಲ್ಲೇ ಎಲ್ಲ ಲೋಕಲ್ ಅವರೆಲ್ಲ ಇನ್ನೇನಾದ್ರೆ ನಾವೇ ಕ್ಲಿಯರ್ ಮಾಡ್ತೀವಿ. ಫಸ್ಟ್ ಟೈಮ್ ಆಗ್ತಿದೆ ಅಪಘಾತಗಳು ಜಾಸ್ತಿ. ಸುಮಾರಾಗಿದೆ ಸರ್, ಸುಮಾರಾಗಿದೆ. ಇಲ್ಲ ಒಂದಲ್ಲ, ಇವಾಗ ಸದ್ಯಕ್ಕೆ ಆಗಿಲ್ಲ, ದಿನ ಒಂದೊಂದು 2 ಹಾಗೆ ಆಗಿರುತ್ತೆ. ಅಂತ ಇಲ್ಲಿ ಈಶಾ ಫೌಂಡೇಶನ್ ಕ್ರಾಸು ಲಿಂಗಶೆಟ್ಟಿಪುರ ಗೇಟು ಸುಮಾರು ಇಲ್ಲಿ ಒಂದು 45ರಿಂದ 50 ಆಕ್ಸಿಡೆಂಟ್ ಆಗಿದ್ದಾವೆ. ಇಲ್ಲಿವರೆಗೂ ಯಾವ ಗೌರ್ಮೆಂಟ್ ಪ್ರೆಸರ್ ಮಾಡಿದ್ರು ಕೂಡ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸುಮಾರು ಅಂದರೆ ಇಲ್ಲಿ ಒಂದು 50 ಜನ ಸತ್ತೋಗಿದ್ದಾರೆ. ಇದು ಸುಮಾರು 50ನೇದೋ 60ನೇದೋ ಲೆಕ್ಕಕ್ಕೆ ಇಲ್ಲ. ಏನಾಗಿದೆ ಇವತ್ತು ಸರ್, ಇವತ್ತು ಟ್ರಕ್ಕು ಅವ್ರು ಯಾರು ಹಿಂದಿಯವ್ರು ಬರ್ತಾಯಿದ್ರು, ಈಶಾ ಫೌಂಡೇಶನ್ ಬರ್ತಾಯಿದ್ರು, ಹತ್ತು ಕಡೆಯಿಂದ ಬರ್ತಾಯಿದ್ರೆ ಹಿಂದೆಯಿಂದ ಸ್ಪೀಡಾಗಿ ಬಂದು ಗುದ್ದಾಕ್ಬಿಟ್ಟಿದ್ದಾರೆ. ಸ್ಪಾಟಲ್ಲೇ ಸತ್ತೋಗಿದ್ದಾರೆ. ಆಯಿತಾ, ಇವಾಗ ಒಂದು 5 ಜನ ಸತ್ತೋಗಿದ್ದಾರೆ. ನಾವು ಇಲ್ಲಿ ಎಲ್ಲ ಇವಾಗೇನಾರ ಈಶಾ ಫೌಂಡೇಶನ್ಗೆ ಏನಾದರೂ ದಾರಿ ಮಾಡಿಕೊಟ್ಟಿಲ್ಲ, ಫ್ಲೇವರ್ ಮಾಡಿಕೊಟ್ಟಿಲ್ಲ, ಸರ್ವಿಸ್ ರೋಡ್ ಮಾಡಿಕೊಟ್ಟಿಲ್ಲ ಅಂದರೆ ಕೂಡ ನಾವು ಈಶಾ ಫೌಂಡೇಶನ್ಗೆ ದಾರಿ ಬಿಟ್ಕೊಡೋದು ಸಾಧ್ಯ ಇಲ್ಲ. ನಮಗೇನು ಲೋಕಲ್ ಸರ್, ಇಲ್ಲಿ ನಮಗೆ ತಡೆ ಜಮೀನಿದೆ ಸರ್, ನಾವು ಊರಲ್ಲಿ ಇರೋದು, ರೋಡ್ ದಾಟಬೇಕು, ಜಮೀನಿದೆ, ಬೆಳೆ ಬಿತ್ತಬೇಕು, ದನಗಳು ಕರ್ಕೊಂಬರ್ಬೇಕು, ಮಕ್ಕಳನ್ನ ಕರ್ಕೊಂಬರ್ಬೇಕು, ಸ್ಕೂಲ್ ಒಳಗಡೆ ಊರೊಳಗಡೆ ಇದೆ, ಮಕ್ಕಳನ್ನ ಕರ್ಕೊಂಬರ್ಬೇಕು. ಇದಕ್ಕೆ ಯಾರು ಜವಾಬ್ದಾರಿ? ಇಲ್ಲಿ ಫ್ಲೇವರ್ ಮಾಡಿಕೊಡಿ. ಆಯ್ತು, ನಮಗೇನು ತೊಂದರೆ ಅಂದರೆ ಎಲ್ಲರಿಗೂ ತೊಂದರೆ, ಊರವ್ರಿಗೆಲ್ಲನೂ ತೊಂದರೆ. ಇಡೀ ಸರ್ ಊರವ್ರಿಗೆಲ್ಲ ಇಡೀ ಸ್ಟೇಟೇ ತೊಂದರೆ, ಆಗಿದೆ. ನಮ್ಮ ಸ್ಟೇಟವರೆಲ್ಲ ಈಶಾ ಫೌಂಡೇಶನ್ ನೋಡೋಕೆ ಬರೋದು, ನಮ್ಮೂರವರೆಲ್ಲ ಬರೋದು, ಇಂಟರ್ನ್ಯಾಷನಲ್ ಅವರು ಕೂಡ ಬರ್ತಾ ಇದ್ದಾರೆ. ನಾವು ಓಡಾಡೋಕ್ಕೆ ಕಷ್ಟ, ನಡೆಯೋಕ್ಕೆ ಕಷ್ಟ. ರೋಡ್ ದಾಟಬೇಕಂದ್ರೆ 2 ನಿಮಿಷ ಬೇಕು. ಸಾಯಂಕಾಲಕ್ಕೆ ಮಕ್ಕಳು ಸ್ಕೂಲ್ ಬಿಟ್ಟಿಂದ ಕರ್ಕೊಂಬರ್ಬೇಕಂದ್ರೆ 2 ನಿಮಿಷ ವೇಟ್ ಮಾಡಬೇಕು. ಏನೋ ಬರಲಿಲ್ಲ, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಇಲ್ಲಿ? ಆಯಿತಾ, ಇಲ್ಲಿ ಎಲ್ಲ ನಮಗೆ ಇಲ್ಲಿ ಫ್ಲೇವರ್ ಆಗಬೇಕು ಇಲ್ಲಿ. ಆಯಿತಾ, ಲೋಕಲ್ ಅವ್ರಿಗೆ ಯಾರೇ ಬರೋ ಏನು ಪ್ರಾಣ ಆಗುತ್ತೆ ಅಂದರೆ ಮಡಿ ಮಾಡಬೇಕು. ಒಟ್ಟಿನಲ್ಲಿ ಒಂದೇ ಅಪಘಾತದಲ್ಲಿ ಇಬ್ಬರು ಅಮಾಯಕರು ಜೀವ ಕಳೆದುಕೊಂಡಿದ್ದು ಹೆದ್ದಾರಿ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಮೂಡುವಂತಾಗಿದೆ. ಸದ್ಯ ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಶವಾಗಾರಕ್ಕೆ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.